ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಕಂಪ್ಯೂಟರ್ ಒಳಗಡೆ ವಿಂಡೋಸ್ ಇನ್ಸ್ಟಾಲೇಷನ್ ಆದ ನಂತರ ಪಾರ್ಟಿಷನ್ ಮಾಡಿರೋದು ಡ್ರೈವು ಇಲ್ಲಿ ಸೇವ್ ಆಗಲ್ಲ ಸ್ನೇಹಿತರೆ. ದಿಸ್ ಪಿ ಸಿಯಲ್ಲಿ ಪಾರ್ಟಿಷನ್ ಮಾಡಿದ ನಂತರ ನೋಡ್ಬೋದು ಒಂದೇ ಡ್ರೈವ್ ಇರುತ್ತೆ, ಸಿ ಡ್ರೈವನ್ನು. ಈಗ ನಾವು ಡಿ ಡ್ರೈವನ್ನು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು, ಹೆಂಗೆ ಎಕ್ಸ್ಪೋರ್ಟಿಂಗ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಹಾಕೋದ್ರ ಮೂಲಕ ತಿಳಿಸ್ಬೋದು. ನೋಡ್ಬೋದು ಸ್ನೇಹಿತರೆ, ದಿಸ್ ಪಿ ಸಿ ಮೇಲೆ ರೈಟ್ ಕ್ಲಿಕ್ ತಗೊಳ್ಳಿ, ಇಲ್ಲಿ ಮ್ಯಾನೇಜ್ಮೆಂಟನ್ನು ತಗೊಂಡ ನಂತರ ನೋಡ್ಬೋದು ಸ್ನೇಹಿತರೆ ಈ ರೀತಿ ಓಪನ್ ಆಗುತ್ತೆ. ಡಿಸ್ಕ್ ಮ್ಯಾನೇಜ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ 232 GB ಮತ್ತು 0.8 ಮತ್ತು 0 ಇದೆ. ಇದನ್ನು ಎಕ್ಸ್ಪೋರ್ಟಿಂಗ್ ಹೆಂಗೆ ಮಾಡ್ಕೋಬೇಕು ಅಂತ ನೋಡೋಣ. ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿದ ನಂತರ ಸಿಂಪಲ್ ಆಗಿ ಏನು ಮಾಡಬೇಕಂದ್ರೆ ನೆಕ್ಸ್ಟನ್ನೇ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ತೋರಿಸ್ಕೊಡ್ತೀನಿ ನಾನು ಹೆಂಗೆ ತೋರಿಸ್ಕೊಡ್ತೀನಿ ಅದೇ ರೀತಿಯಾಗಿ ಮಾಡಿ. ಇಲ್ಲಾಂದರೆ ಈ ಡ್ರೈವನ್ನು ಬರೋದಿಲ್ಲ. ಯಾಕಂತ ಕೇಳಿದ್ರೆ ಅರ್ಧಂಬರ್ಧ ಇನ್ಸ್ಟಾಲೇಷನ್ ಆದರೆ ಇದರಲ್ಲಿ ಮತ್ತೆ ನಾವು ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇದನ್ನು ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ. ನೋಡ್ಬೋದು ಸ್ನೇಹಿತರೆ, ನೆಕ್ಸ್ಟನ್ನು ಕ್ಲಿಕ್ ಮಾಡಿ, ಮತ್ತೆ ತಿರ್ಗಾ ಇಲ್ಲಿ ಡಿನ ಏನಂತ ಕೇಳುತ್ತೆ. ನಿಮ್ಮ ಹೆಸರನ್ನು ಕೂಡ ಹಾಕ್ಕೋಬೋದಾಗಿರುತ್ತೆ. ಇಲ್ಲಿ ನಿಮಗೆ ಯಾವುದರಲ್ಲಿ ಬೇಕು ಅದರಲ್ಲಿ ಹಾಕ್ಕೋಬೋದಾಗಿರುತ್ತೆ. ನಾನು ನೋಡ್ಬೋದು ಎಸ್ ಅಂತ ಹಾಕ್ಕೊತೀನಿ. ಎಸ್ ಅಂತ ಹಾಕೊಂಡ ನಂತರ ನೋಡ್ಬೋದು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ನೀವು ಇದೆಲ್ಲ ಹಂಗೆ ಇರಬೇಕಂದ್ರೆ ಬಿಡ್ಬೋದು. ಮತ್ತು ಇಲ್ಲ ನೀವು ಹೆಸರು ಏನಾದರೂ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಕೂಡ ಮಾಡ್ಬೋದಾಗಿರುತ್ತೆ. ನೋಡ್ಬೋದು ಸ್ನೇಹಿತರೆ, ನಾನು ಇವಾಗ ನನ್ನ ಹೆಸರನ್ನು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ನಾನು ಸಿಂಪಲಿ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಯಾವುದೋ ಒಂದು ಹೆಸರನ್ನ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ನೋಡ್ಬೋದು ಈ ರೀತಿ ನೀವು ಕೂಡ ಒಂದು ಹೆಸರನ್ನು ಹಾಕ್ಕೊಂಡು ನಿಮ್ಮ ಹೆಸರು ಏನಿರುತ್ತೋ ಅದನ್ನು ಹಾಕ್ಕೊಂಬಿಡಿ. ಯಾಕಂದರೆ ನೆನಪು ಹೋಗಬಾರ್ದು. ನೆನಪೋದ್ರೂ ಕೂಡ ನಡೆಯುತ್ತೆ. ಏನು ಚೇಂಜ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಫಾರ್ಮೆಟ್ ಹೊಡೆದಾಗ ಕ್ಲೋಸ್ ಆಗುತ್ತೆ ಇದು. ನೋಡ್ಬೋದು ಸ್ನೇಹಿತರೆ, ಈ ರೀತಿ ಮಾಡ್ಕೊಂಡ ನಂತರ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಮತ್ತೆ ತಿರ್ಗಾ ಕೂಡ ನೆಕ್ಸ್ಟ್ ಅಂತಾನೆ ಕ್ಲಿಕ್ ಮಾಡಿ. ಇವಾಗ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ನೋಡ್ಬೋದು ಸ್ನೇಹಿತರೆ, ಇವಾಗ ದಿಸ್ ಪಿ ಸಿನ ಓಪನ್ ಮಾಡ್ಕೊತೀನಿ ನಾನು ಡಬಲ್ ಕ್ಲಿಕ್ ಮಾಡಿ. ನೋಡ್ಬೋದು ಸ್ನೇಹಿತರೆ, ಇವಾಗ 232 GB ಇಲ್ಲಿ ನಮಗೆ ಬಂದಿದೆ. ಇದು ನಾವು ವಿಡಿಯೋ ಇನ್ಸ್ಟಾಲೇಷನ್ ಮಾಡಿರೋದು ಏನು ಬಂದಿದೆ, 243 GB ಬಂದಿದೆ. ಸಿ ಡ್ರೈವ್ ಅಂತ ಇದೆ. ನಾನು ಇದನ್ನು ಚೇಂಜ್ ಕೂಡ ಮಾಡ್ಬೋದು, ಮಾಡಲ್ಲ ನಾನು. ಇದು ನೋಡ್ಬೋದು ಸ್ನೇಹಿತರೆ, ಡಿ ಮತ್ತು ಸಿ ಅಂತ ಇರುತ್ತೆ, ಮತ್ತು ಎಫ್ ನಮಗೆ ಏನು ಬೇಕಾದ್ರೆ ನೇಮನ್ನು ಕೊಟ್ಕೊಂಡು ಇಟ್ಕೋಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಆಗಿರಿ, ಹಂಗೆ ಒಂದು ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡ್ರಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.